ಪುನರ್ವಸತಿ ಕೇಂದ್ರದಲ್ಲಿ ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ಶ್ರೀ ಮಹಾಲಸ ಸಮಾಜ ಸೇವಾ ಸಂಸ್ಥೆ ಪುನರ್ವಸತಿ ಕೇಂದ್ರದಲ್ಲಿ ನಡೆದಿದೆ. ಬೆಂಗಳೂರಿನ ಸುಂಕದಕಟ್ಟೆ ಬಳಿಯ ಪುನರ್ವಸತಿ ಕೇಂದ್ರದಲ್ಲಿ ಜಯನಗರ ನಿವಾಸಿ ಅಣ್ಣಾಮಲೈ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ವ್ಯಕ್ತಿಯಾಗಿದ್ದಾನೆ. ಶ್ರೀ ಮಹಾಲಸ ಸಮಾಜ ಸೇವಾ ಸಂಸ್ಥೆಯಲ್ಲಿ ಈ ಒಂದು ಘಟನೆ ನಡೆದಿರೋದು. ಬೆಂಗಳೂರಿನ ಸುಂಕದಕಟ್ಟೆ ಬಳಿಯ ಪುನರ್ವಸತಿ ಕೇಂದ್ರದಲ್ಲಿ ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದು. ಇನ್ನು ವ್ಯಕ್ತಿಯ ಹೆಸರು ಜಯನಗರ ನಿವಾಸಿ ಅಣ್ಣಾಮಲೈ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಆದರೆ ಈತ ಹೇಗೆ ಮೃತಪಟ್ಟ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ. ಮೃತದೇಹಿ ಮದ್ಯವ್ಯಸನ ಬಿಡಿಸೋದಕ್ಕೆ ಪುನರ್ವಸತಿ ಕೇಂದ್ರಕ್ಕೆ ಇದನ್ನ ಸೇರಿಸಲಾಗಿತ್ತು. ನವೆಂಬರ್ 27ರಂದು ಅಣ್ಣಾಮಲೈಯನ್ನ ಪೋಷಕರು ಈ ಕೇಂದ್ರಕ್ಕೆ ಸೇರಿಸಿದ್ರು. ಮೃತ ಅಣ್ಣಾಮಲೈ ಮೈ ಮೇಲೆ ಗಾಯದ ಗುರುತುಗಳು ಕೂಡ ಪತ್ತೆಯಾಗಿದ್ದು ಅನುಮಾನಕ್ಕೆ ಕಾರಣವಾಗಿದೆ. ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ನಾವೀಗ ತೋರಿಸ್ತಾ ಇರುವಂತಹ ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿ ಅಣ್ಣಾಮಲೈ ಅಂತ ಈತ ಮೃತಪಟ್ಟಿರೋದು. ಆದರೆ ಈತನ ಸಾವು ಸಹಜ ಅಂತ ಅನ್ನಿಸ್ತಾ ಇಲ್ಲ, ಅನುಮಾನಾಸ್ಪದವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಪುನರ್ವಸತಿ ಕೇಂದ್ರ ಶ್ರೀ ಮಹಾಲಸ ಸಮಾಜ ಸೇವಾ ಸಂಸ್ಥೆಯ ಪುನರ್ವಸತಿ ಕೇಂದ್ರಕ್ಕೆ ಈತ ಕುಡುಕ ಆಗಿದ್ದು ಈತನ ಕುಡಿತದ ಹವ್ಯಾಸದಿಂದಾಗಿ ಅದನ್ನು ಬಿಡಿಸೋದಕ್ಕೆ ಅಂತ ಪೋಷಕರು ಈ ಪುನರ್ವಸತಿ ಕೇಂದ್ರಕ್ಕೆ ಅದನ್ನ ಸೇರಿಸಿದ್ರು. ಮೊನ್ನೆ ನವೆಂಬರ್ 27ರಂದಷ್ಟೇ ಸೇರಿಸಿರೋದು, 2 ದಿನ ಕೂಡ ಆಗಿರಲಿಲ್ಲ. ಆದರೆ ಈಗ ಆತ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಆದರೆ ಆತನ ಮೈ ಮೇಲೆ ಗಾಯದ ಗುರುತುಗಳು ಪತ್ತೆಯಾಗಿದ್ದು ಈ ಸಾವಿನ ಬಗ್ಗೆ ಇನ್ನಷ್ಟು ಅನುಮಾನ ಹೆಚ್ಚುವಂತೆ ಮಾಡಿದೆ. ಅಣ್ಣಾಮಲೈ ಮೃತದೇಹ ಒಂದು ಕಡೆಗೆ, ಪುನರ್ವಸತಿ ಕೇಂದ್ರದ ದೃಶ್ಯ ಒಂದು ಕಡೆಗೆ, ಮತ್ತೆ ಮೃತ ಅಣ್ಣಾಮಲೈ ಅವರ ಭಾವಚಿತ್ರ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಏನಿದು ಸಾವಿನ ಪ್ರಕರಣ, ಮತ್ತೆ ಅಣ್ಣಾಮಲೈ ಅವರಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು? ಸಾವಿಗೂ ಮುಂಚೆ ಏನಾದ್ರೂ ಘಟನೆ ನಡೆದಿತ್ತಾ ಅಲ್ಲಿ? ಸುಕನ್ಯಾ, ಈತ 34 ವರ್ಷದ ಅಣ್ಣಾಮಲೈ ಎಂಬಾತ ಜಂಗಿನಗರದ ಸಿದ್ದಾಪುರ ನಿವಾಸಿಯಾಗಿರ್ತಾನೆ. ಕಳೆದ 4 ದಿನಗಳ ಹಿಂದೆಯಷ್ಟೇ ಈತನ ಕುಟುಂಬಸ್ಥರು ಈತನ ಕುಡಿತದ ಚಟವನ್ನ ಬಿಡಿಸುವ ಸಲುವಾಗಿ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸುಂಕದಕಟ್ಟೆ ಸಮೀಪ ಇರ್ತಕ್ಕಂಥ ಮಹಾಸಲ ಪುನರ್ವಸತಿ ಕೇಂದ್ರಕ್ಕೆ ಈತನನ್ನ ಅಡ್ಮಿಟ್ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈತನನ್ನ ದಾಖಲಿಸಿಕೊಂಡಂತ ಅವರು ಪ್ರತಿ ತಿಂಗಳು 6,000 ರೂಪಾಯಿನ ಚಾರ್ಜ್ ಮಾಡಿ 3 ತಿಂಗಳವರೆಗೆ ನೀವು ಇಲ್ಲಿ ಬಿಡಬೇಕು, ನಂತರ ಈತ ಕುಡಿಯೋದನ್ನ ಬಿಡ್ತಾನೆ, ಕುಡಿದ ಚಟವನ್ನ ಬಿಡಿಸ್ತೀವಿ ಅಂತ ಹೇಳಿರ್ತಾರೆ. ಆದ್ರೆ ಇಲ್ಲಿನ ಒಂದು ಪರಿಸ್ಥಿತಿಯನ್ನ ಗಮನಿಸೋದಾದ್ರೆ ಸುಮಾರು ಒಂದು 20 ರಿಂದ 25 ಅಡಿಗಳ ಒಂದು ಕೋಣೆ ಒಳಗಡೆ ಸುಮಾರು ಒಂದು 80ಕ್ಕೂ ಹೆಚ್ಚು ಜನರನ್ನ ಇಲ್ಲಿ ಒಂದು ಕೂಡಿ ಹಾಕಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಉಸಿರಾಡೋದಕ್ಕೂ ಕೂಡ ಕಷ್ಟವಾಗುವಂತ ವಾತಾವರಣದಲ್ಲಿ ಇಲ್ಲಿರ್ತಕ್ಕಂಥ ಕುಡಿತದ ಚಟ ಬಿಡಿಸುವಂತ ಸಲುವಾಗಿ ಇಲ್ಲಿರ್ತಕ್ಕಂಥ 60 ಜನ ವ್ಯಕ್ತಿಗಳನ್ನ ಇರಿಸಲಾಗಿರ್ತಕ್ಕಂಥದ್ದು. ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಿ ಉಸಿರಾಡೋದಕ್ಕೂ ಸಮಸ್ಯೆಯಾಗಿ ಬಹುಶಃ ಉಸಿರಾಟದ ಸಮಸ್ಯೆಯಿಂದ ಈತ ಸತ್ತಿರ್ಬೋದು ಅಂತ ಹೇಳಲಾಗ್ತಿದೆ. ಈ ನಿಟ್ಟಿನಲ್ಲಿ ಅಷ್ಟೇ ಅಲ್ಲದೆ ಆತನ ಮೈ ಮೇಲೆ ಗಾಯದ ಗುರುತುಗಳು ಕೂಡ ಆಗಿದ್ದು ಇಂದು ಬೆಳಗ್ಗೆ ಆತ ಮೃತಪಟ್ಟಿದ್ದಾನೆ. ಹಾರ್ಟ್ ಅಟ್ಯಾಕ್ ನಿಂದಾಗಿ ಆತ ಮೃತಪಟ್ಟಿದ್ದಾನೆ ಅಂತ ಕುಟುಂಬಸ್ಥರಿಗೆ ಇಲ್ಲಿನ ಸಿಬ್ಬಂದಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಆದ್ರೆ ನಿಜಕ್ಕೂ ಈತನ ಒಂದು ಸಾವು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಧನ್ಯವಾದ ಶಿವಪ್ರಸಾದ್.